ಶತ್ರುವನ್ನು ಸದೆಬಡಿಯುವ ಅಸ್ತ್ರ. ಒಬ್ಬ ರಾಜನಿದ್ದ. ಅವನು ಒಂದು ಸಲ ತನ್ನ ಮಂತ್ರಿಗಳನ್ನು ಕರೆದು, ನಮ್ಮೆಲ್ಲ ಶತ್ರು ರಾಜರನ್ನು ಸದೆಬಡಿದು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಅವರ್ಯಾರೂ ನನ್ನ ವಿರುದ್ಧ ತಿರುಗಿ ಬೀಳಬಾರದು. ಅಂತಹ ಒಂದು ಅಸ್ತ್ರವನ್ನು ನನಗೆ ಯಾರಾದರೂ ಕೊಡಿ ಎಂದು ಹೇಳುತ್ತಲೇ ಇದ್ದ. ಮಂತ್ರಿಗಳ್ಯಾರೂ ಅವನ ಮಾತನ್ನು ಲೆಕ್ಕಿಸಲೇ ಇಲ್ಲ. ಆದರೆ ರಾಜ ಪ್ರತಿದಿನ ಅದೇ ಮಾತನ್ನು ಹೇಳುತ್ತಲೇ ಇದ್ದ. ರಾಜ ದೊಡ್ಡ ಯುದ್ಧವನ್ನೇ ಮಾಡುವ ಯೋಚನೆಯಲ್ಲಿದ್ದಾನೆ. ಒಂದು ಮಹಾಯುದ್ಧವೇ ನಡೆಯಬಹುದೆಂದು ಅವರೆಲ್ಲ ಅಂದುಕೊಂಡರು. ಒಂದು ದಿನ ರಾಜ ತನ್ನ ಎಲ್ಲ ಶತ್ರು ರಾಜರನ್ನೂ ತನ್ನ ಆಸ್ಥಾನಕ್ಕೆ ಆಹ್ವಾನಿಸಿ ತನ್ನ ಅರಮನೆಗೆ ಆದರದಿಂದ ಬರಮಾಡಿಕೊಂಡು ಭಾರೀ ಔತಣಕೂಟವನ್ನು ಏರ್ಪಡಿಸಿದ. ಶತ್ರು ರಾಜರುಗಳು ಸಂತೋಷದಿಂದ ಕೆಲವು ದಿನ ಈ ರಾಜನ ಅರಮನೆಯಲ್ಲೇ ಉಳಿದುಕೊಂಡರು. ಈ ರಾಜನ ವರ್ತನೆಯನ್ನು ನೋಡಿ ಇವನೇನೋ ನಾಟಕವಾಡುತ್ತಿದ್ದಾನೆ ಎಂದು ಮಂತ್ರಿಗಳಿಗೆಲ್ಲ ಅನಿಸಿತ್ತು. ಬಹುಶಃ ರಾಜ ಇವರನ್ನೆಲ್ಲ ಇಲ್ಲೇ ಉಳಿಸಿಕೊಂಡು ರಾತ್ರಿ ಸಮಯದಲ್ಲಿ ಒಬ್ಬೊಬ್ಬರನ್ನೇ ಕೊಲೆ ಮಾಡುವ ಸಂಚನ್ನು ನಡೆಸುತ್ತಿದ್ದಾನೆ ಎಂದು ಅವರೆಲ್ಲರೂ ತಿಳಿದುಕೊಂಡರು. ಥು, ಎಂಥ ನೀಚ ರಾಜ, ಎಷ್ಟು ನಯವಂಚಕ! ಧೈರ್ಯದಿಂದ ದಾಳಿ ಮಾಡಿ ಎಲ್ಲರನ್ನೂ ಎದುರಿಸುವ ಬದಲು ಮೋಸದಿಂದ ಕೊಲ್ಲುತ್ತಿದ್ದಾನೆ ಎಂದು ತಮ್ಮಲ್ಲೇ ಮಾತನಾಡಿಕೊಂಡರು. ಹೀಗೆ ಸುಮಾರು 5-6 ದಿನಗಳು ಕಳೆದವು. ಆದರೆ ಯಾರೂ ಕೂಡ ಕೊಲೆಯಾದಂತೆ ಕಾಣಿಸಲೇ ಇಲ್ಲ. ಒಂದು ದಿನ ಬಂದಿದ್ದ ರಾಜರೆಲ್ಲ ಇವನನ್ನು ಅಪ್ಪಿಕೊಂಡು ಅವನ ಆತಿಥ್ಯವನ್ನು ಹೊಗಳುತ್ತಾ ತಮ್ಮ ರಾಜ್ಯಗಳಿಗೆ ಹಿಂದಿರುಗಿದರು. ಬಂದಿದ್ದ ಶತ್ರು ರಾಜರೆಲ್ಲ ಹೊರಟು ಹೋದ ನಂತರ ಮಂತ್ರಿಗಳೆಲ್ಲ ಬಂದು ರಾಜನನ್ನು, ಮಹಾಪ್ರಭು, ನೀವು ಏನು ಮಾಡಲು ಹೊರಟಿರುವಿರಿ ಎಂದು ನಮಗೆ ಅರ್ಥವಾಗುತ್ತಿಲ್ಲ. ನೀವು ಈ ರೀತಿಯಾಗಿ ಮಾಡಿದ್ದು ಸರಿಯೇ? ಅವರನ್ನೆಲ್ಲ ಸದೆಬಡಿಯುತ್ತೇನೆಂದು ಹೇಳಿದ ನೀವು ಅವರಿಗೆ ಹಂಚಿಕೊಂಡು ಅವರನ್ನು ಉಪಚರಿಸಿ ಅವರಿಗೆ ಇನ್ನಷ್ಟು ಕೊಬ್ಬು ಬರುವಂತೆ ಚೆನ್ನಾಗಿ ತಿನಿಸಿ ಕಳಿಸಿದ್ದೀರಿ. ಇದೇನಾ ನಿಮ್ಮ ಪೌರುಷ? ಅವರೇನು ನಿಮ್ಮ ಶತ್ರುಗಳೋ ಅಥವಾ ಮಿತ್ರರೋ ಎಂದು ಕೇಳಿದರು. ಆಗ ರಾಜ ನಗುತ್ತಾ, ಮಂತ್ರಿಗಳೇ, ನಾನೀಗಾಗಲೇ ನನ್ನ ಶತ್ರು ರಾಜರನ್ನು ಸದೆಬಡಿದಿದ್ದಾಯಿತು. ಅವರೆಲ್ಲರೂ ಈಗ ನನ್ನ ಸನ್ಮಿತ್ರರು. ಶತ್ರುಗಳನ್ನು ಸದೆಬಡಿಯುವುದೆಂದರೆ ಅವರನ್ನು ಕೊಂದು ಹಾಕಬೇಕೆಂದು ಇನ್ನೇನೂ ಇಲ್ಲ. ಅವರ ಶತ್ರುತ್ವವನ್ನು ನಾಶ ಮಾಡಿ ಅವರ ಮಿತ್ರತ್ವವನ್ನು ಸಂಪಾದಿಸುವುದು ಎಂದು ಅರ್ಥ. ಅವರಲ್ಲಿನ ಹಗೆತನವನ್ನು ನಾಶ ಮಾಡಿ ಅವರನ್ನೆಲ್ಲ ನಮ್ಮವರನ್ನಾಗಿ ಮಾಡಿಕೊಳ್ಳುವುದು ಎಂದು ಅರ್ಥ. ಅವರೆಲ್ಲ ನಮ್ಮ ಮಿತ್ರರಾದರೆಂದರೆ ಶತ್ರುವನ್ನು ಸದೆಬಡಿದಂತೆಯೇ ಅಲ್ಲವೇ? ಅವರೆಲ್ಲ ಈಗ ನನ್ನ ಮಿತ್ರರೇ, ಇನ್ನೆಲ್ಲಿಯ ಶತ್ರುತ್ವ ಎಂದು ಹೇಳಿದ. ರಾಜನ ಬುದ್ಧಿವಂತಿಕೆಯನ್ನು ನೋಡಿ ಮಂತ್ರಿಗಳೆಲ್ಲ ದಂಗಾಗಿ ಹೋದರು. ಅವರಿಗೆ ತಮ್ಮ ಯೋಚನೆಯ ಬಗ್ಗೆ ನಾಚಿಕೆಯಾಯಿತು. ನಿಜವಾದ ಪ್ರಜಾಪಾಲಕ ರಾಜನೆಂದರೆ ಹೀಗಿರಬೇಕಲ್ಲವೇ? ಯಾರಿಗೂ ಸ್ವಲ್ಪ ಹಿಂಸೆಯಾಗದಂತೆ ಅಹಿಂಸೆಯಿಂದ ರಾಜ್ಯ ಪರಿಪಾಲನೆ ಮಾಡುವ ವಿಧಾನವಿದು. ಅದಕ್ಕೆ ದಾಸರು ಹೇಳಿರುವುದು, ವಿಷವಿಕ್ಕಿದವಗೆ ಷಡ್ರಸವ ಉಣಿಸಬೇಕು, ದ್ವೇಷಿಸಿದವರನ್ನು ಪ್ರೀತಿಸಬೇಕು, ಹುಸಿ ಮಾಡಿ ಕೆಡಿಸಿದವನ ಆಡಿ ಹೊಗಳಬೇಕು, ಮೋಸ ಮಾಡಿದವನ ಹೆಸರು ಮಗನಿಗಿಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲು ಬೇಕು ತಂತ್ರ ಎಂದು. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.